ಫಸ್ಟ್ ಆಫ್ ಆಲ್ ಬೇರೆಯವರಿಗೆ ತೊಂದರೆ ಕೊಟ್ಟು ಪಬ್ಲಿಕಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡೋದೇ ತಪ್ಪು. ಅದರಲ್ಲೂ ಹಿಂದೆ ತನ್ನ ಪಾಡಿಗೆ ತಾನು ಹೋಗ್ತಾ ಇರೋರನ್ನ ಅವಮಾನ ಮಾಡೋದು ಅದಕ್ಕಿಂತ ದೊಡ್ಡ ತಪ್ಪು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಖತ್ ಸೌಂಡ್ ಮಾಡ್ತಾ ಇದೆ, ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. जीरो सेंस है, जीरो. कोई वीडियो बना रहा होगा बीच में घुस जाओ भाई. ಅದು ಪಬ್ಲಿಕ್ ರೋಡು, ಅದಿರೋದೇ ಜನ ಓಡಾಡೋದಕ್ಕೆ, ರೀಲ್ಸ್ನ ಶೂಟ್ ಮಾಡೋದಕ್ಕಲ್ಲ. ಹಿಂದೆ ಹೋಗ್ತಾ ಇರೋ ವ್ಯಕ್ತಿಗೆ ಏನು ಕೆಲಸ ಇತ್ತ ಏನೋ ಗೊತ್ತಿಲ್ಲ, ಹೋಗಿದ್ದಾರೆ. ಆ್ಯಂಡ್ ಅವರಿಗೆ ಅಲ್ಲಿ ನಡ್ಕೊಂಡು ಹೋಗೋ ಸಂಪೂರ್ಣವಾದಂಥ ಹಕ್ಕಿದೆ. ಸಿವಿಕ್ ಸೆನ್ಸ್ ಅಂದರೆ ಏನು? ನಾಗರಿಕ ಪ್ರಜ್ಞೆ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಬೇರೆಯವರಿಗೆ ತೊಂದರೆ ಆಗದಂತೆ ನಡೆದುಕೊಳ್ಳೋದು. ಆದರೆ ಇವಳು ಜನರು ಓಡಾಟಕ್ಕೆ ತೊಂದರೆ ಕೊಟ್ಕೊಂಡು ರೀಲ್ಸ್ನ ಮಾಡ್ತಾ ಇದ್ದಾಳೆ. ಇವಾಗ ನೀವೇ ಹೇಳಿ, ಝೀರೋ ಸಿವಿಕ್ ಸೆನ್ಸ್ ಇರೋದು ಇವಳಿಗ ಇಲ್ಲ ಹುಡುಗನ್ಗ? ಈ ಥರ ವ್ಯಕ್ತಿಗಳಿಗೆ ಸೈಕಾಲಜಿನಲ್ಲಿ ಮೈನ್ ಕ್ಯಾರೆಕ್ಟರ್ ಸಿಂಡ್ರೋಮ್ ಅಂತ ಕರೀತಾರೆ. ಅಂದರೆ ಈ ಪ್ರಪಂಚದಲ್ಲಿ ನಾನೇ ಹೀರೋ ಅಥವಾ ಹೀರೋಯಿನ್ನು, ಎಲ್ಲರೂ ನನಗೇ ಅಡ್ಜಸ್ಟ್ ಆಗಬೇಕು, ನಾನು ರೀಲ್ಸ್ ಮಾಡಿದ್ರೆ ಇಡೀ ಜಗತ್ತೇ ಫ್ರೀಸ್ ಆಗಬೇಕು ಅನ್ನೋ ಭ್ರಮೆನಲ್ಲಿರ್ತಾರೆ. ಆ ಥರ ತುಂಬ ಜನ ಸುತ್ತಾಡ್ತಾ ಇದ್ದಾರೆ, ಅದು ಬೇರೆ ಪ್ರಶ್ನೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋದು ತಪ್ಪಲ್ಲ, ರೀಲ್ಸ್ ಮಾಡೋದು ತಪ್ಪಲ್ಲ, ಆದರೆ ನಿಮ್ಮ ಕೆಲಸ ಇನ್ನೊಬ್ಬರ ಡೈಲಿ ಲೈಫಿಗೆ ಟ್ರಬಲ್ ಆಗಬಾರ್ದು. ಪಬ್ಲಿಕ್ ಪ್ಲೇಸ್ನಲ್ಲಿ ರೀಲ್ಸ್ ಶೂಟ್ ಮಾಡಲೇಬೇಕಾ? ಸೈಡಲ್ಲಿ ನಿಂತ್ಕೊಂಡು ಮಾಡ್ಕೊಳ್ಳಿ. ಯಾರಾದರೂ ಅಡ್ಡ ಬಂದರೆ ನೀವೇ ಸ್ಟಾಪ್ ಮಾಡಿ ಅವ್ರ ಹತ್ರ ಒಂದು ಸಾರಿ ಕೇಳಿ. ಇಲ್ಲಾಂತಂದರೆ ಸಿಂಪಲಾಗಿ ಒಂದು ಸ್ಮೈಲ್ ಮಾಡಿ ಸಾಕು, ಅವ್ರು ಸುಮ್ಮನೆ ಹೋಗ್ತಾರೆ. ಅದನ್ನು ಬಿಟ್ಟು ಅವರನ್ನು ಅವಮಾನ ಮಾಡೋದು ಸರಿಯಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಇದರಲ್ಲಿ ತಪ್ಪು ಯಾರ್ದು, ಹುಡುಗಂದ ಅಥವಾ ಹುಡುಗಿದ? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.